ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆನೇ ಇವತ್ತು ತಿಂಡಿಗೆ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಕೌಶಿನ ತರಕಾರಿ ತೊಗೊಬರೋದಕ್ಕೆ ಕಳಿಸಿದ್ನಲ್ಲ, ಆ ಟೈಮಲ್ಲಿ ಅವನು ಮಶ್ರೂಮ್ ತೊಗೊಬಂದಿದ್ದ. ಯಾಕೆಂದರೆ ಚೆನ್ನಾಗಿದೆ ಮಶ್ರೂಮ್ ಅಂತೇಳಿ ತೊಗೊಬಂದಿದ್ದ. ಅವತ್ತು ತಂದಿದ್ದ ದಿನವೇ ಅವನು ಏನಂದರೆ, ಯಾವಾಗಲೂ ನಾನು ಮಶ್ರೂಮಲ್ಲಿ ಪಲಾವ್ನ ಇಷ್ಟಪಡ್ತಾ ಇರ್ತೀನಿ. ಅಂದರೆ ರೈಸ್ ಐಟಮ್ ಅಂದರೆ ಸ್ವಲ್ಪ ಇಷ್ಟ ಅಲ್ವಾ, ಅದಕ್ಕೆ ಹೆಚ್ಚಾಗಿ ನಾನು ಮಶ್ರೂಮ್ ತಂದ್ರೇ ಮಶ್ರೂಮ್ ಪಲಾವ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀನಲ್ಲ. ಅದಕ್ಕೆ ಇವನು, ಅಮ್ಮ ಯಾವಾಗಲೂ ಮಶ್ರೂಮ್ ಪಲಾವೇ ಮಾಡ್ತಾ ಇರ್ತೀಯ, ಅದಕ್ಕೆ ಈ ಸರಿ ಮಶ್ರೂಮ್ ಗ್ರೇವಿ ಮಾಡು, ಚಪಾತಿಗೆ ಅಥವಾ ರೊಟ್ಟಿಗೆ ಆ ಥರ ತಿನ್ನೋಣ ಅಂತ ಹೇಳ್ದ. ಅದಕ್ಕೆ ನಾನು ಇವತ್ತು ಗ್ರೇವಿ ಮಾಡ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಹಾಗೆ ಬರೀ ಮಶ್ರೂಮೇ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಅದು ಫುಲ್ಲು ನೀರೆಲ್ಲ ಅಂದರೆ ಅದು ಬೆಂದಮೇಲೆ ಫುಲ್ಲು ಕಡಿಮೆ ಆಗಿಬಿಡುತ್ತೆ ಮಶ್ರೂಮ್ ಎಲ್ಲ. ಅದರಿಂದ ಸ್ವಲ್ಪ ಬಟಾಣಿನ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬಟಾಣಿ ಮತ್ತು ಮಶ್ರೂಮ್ನ ಹಾಕಿ ಗ್ರೇವಿ ಮಾಡ್ತಾ ಇರೋದು. ನಾನು ಮಶ್ರೂಮ್ನ ಒಂದು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಚಪಾತಿಗೆ ಅಂತೇಳಿ ಇಲ್ಲಿ ಮಾಡ್ತಾ ಇರೋದ್ರಿಂದ ಆದಷ್ಟು ಸಣ್ಣದಾಗೆ ಕಟ್ ಮಾಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ಕಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಮಶ್ರೂಮ್ನ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಮಶ್ರೂಮ್ ಮೇಲೆ ಏನು ಹೇಳ್ತಾರೆ, ಸಿಪ್ಪೆ ಥರ ತೆಗಿತಾರೆ. ಈಗ ಈರುಳ್ಳಿಗೆ ನಾವು ಸಿಪ್ಪೆ ತೆಗಿಯಲ್ವ, ಆ ಥರ ಮಶ್ರೂಮ್ಗೂ ಕೂಡ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಆಮೇಲೆ ಯೂಸ್ ಮಾಡ್ಕೋತಾರೆ. ಆದರೆ ನಾನಿಲ್ಲಿ ತೊಳಿತೀನಿ ಅಷ್ಟೇ, ಒಂದು 2-3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋತೀನಿ. ಅದು ತುಂಬ ಏನಾದರೂ ಹಳೇದಾಗಿದ್ದರೆ ಕಪ್ಪಗಾಗಿರುತ್ತೆ, ಆವಾಗ ಮಾತ್ರ ನಾವು ಅದನ್ನು ಏನಂದರೆ ಸಿಪ್ಪೆ ಎಲ್ಲ ತೆಗಿಬೋದು. ಆದರೆ ಚೆನ್ನಾಗಿರುವಾಗ ಅಂದರೆ ಫ್ರೆಶ್ ಆಗಿ ಅದು ಏನಾದರೂ ಇದ್ದರೆ ಅಂಥ ಟೈಮಲ್ಲಿ ನೀವು ಅದ್ರ ಮೇಲೆ ಒಂದು ಲೇಯರ್ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ಗ್ರೇವಿ ಆಗಿದೆ. ಹಾಗೆ ನಾನಿಲ್ಲಿ ಚಪಾತಿನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ನಾನು ಸುಮಾರು ವೀಡಿಯೋಗೆ ನಾನು ಯಾವುದು ಆ್ಯಪ್ ಯೂಸ್ ಮಾಡ್ತಾ ಇರ್ತೀನಿ, ಆ್ಯಪಿಂದನೇ ಮ್ಯೂಸಿಕ್ನ ತೊಗೊಂಡು ಒಂದೊಂದು ಸರಿ ಮ್ಯೂಸಿಕ್ನ ಹಾಕ್ತೀನಿ. ಅಂದರೆ ವಾಯ್ಸ್ ಕೊಟ್ಟಿರಲ್ಲ ನೋಡಿ, ಅಂಥ ಜಾಗದಲ್ಲಿ ಮ್ಯೂಸಿಕ್ನ ಯೂಸ್ ಮಾಡ್ಕೋತಾ ಇರ್ತೀನಿ. ಆದರೆ ಅದೇನಾಗಿದೆ ಅಂದರೆ, ನಾನು ಫಸ್ಟಿಂದ ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೆ ನಾನು ಯಾವ್ಯಾವ ಮ್ಯೂಸಿಕ್ಕು ಅಂದರೆ ಅಲ್ಲಿ ಆ ಆ್ಯಪಲ್ಲಿ ಏನು ಮ್ಯೂಸಿಕ್ ಇದೆ ಆ ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆ ಮ್ಯೂಸಿಕ್ಕಿಗೆ ಅಷ್ಟು ವರ್ಷಗಳಿಂದನೂ ಕೂಡ ಕಾಪಿ ರೈಟ್ ಅನ್ನೋದೇ ಬಂದಿರಲಿಲ್ಲ. ಓಕೆ, ಇವಾಗ ಇತ್ತೀಚೆಗೆ ಸುಮಾರು 1 ತಿಂಗಳಿಂದ ಅದಕ್ಕೆಲ್ಲ ಕಾಪಿ ರೈಟ್ ಬರ್ತಾಯಿದೆ. ಮೊದಲೆಲ್ಲ ಅದಕ್ಕೆ ಕಾಪಿ ರೈಟೇ ಇರಲಿಲ್ಲ, ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ಮೇಲೆ ಅದನ್ನು ನಾನು ಕಾಪಿ ರೈಟ್ ಇಲ್ಲ ಅಂದಮೇಲೆ ನಾನು ಆ ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡಿದ್ದೆ. ಇತ್ತೀಚೆಗೆ ಅದಕ್ಕೆಲ್ಲ ಕಾಪಿ ರೈಟ್ ಬರ್ತಿರೋದ್ರಿಂದ ಆಮೇಲೆ ಅಂದ್ಕೊಂಡೆ, ಅದು ಯಾವ ಟೈಮಲ್ಲಿ ಇವಾಗ ಕಾಪಿ ರೈಟ್ ಇಲ್ಲ ಅಂತ ಹೇಳಿರ್ತಾರೆ, ಮತ್ತು ನಾವು ಅದನ್ನು ಯೂಸ್ ಮಾಡ್ಕೊಂಡ್ಮೇಲೆ ಅದು 6 ತಿಂಗಳಿರ್ಬೋದು 3 ತಿಂಗಳಿರ್ಬೋದು, ಆವಾಗ ಏನು ಮಾಡ್ತಾರೆ, ಕಾಪಿ ರೈಟ್ ಕೊಟ್ಬಿಡ್ತಾರೆ. ಅದರಿಂದ ನನಗೆ ಈಗ ಅನ್ನಿಸ್ತಾ ಇರೋದು, ಯಾವುದೇ ವೀಡಿಯೋಗೂ ಮ್ಯೂಸಿಕ್ನ ಕೊಡಬಾರ್ದು ಆದಷ್ಟು. ಅಂದರೆ ಈ ಥರ ಲಾಂಗ್ ವಿಡಿಯೋ ಇರುತ್ತಲ್ಲ, ಅದಕ್ಕೆ ಅವರು ಯಾವ ಟೈಮಲ್ಲಿ ಕಾಪಿ ರೈಟ್ ಕೊಡ್ತಾರೆ ಅಂತಲೇ ಗೊತ್ತಿರಲ್ಲ. ಅದಕ್ಕೆ ಕಾಪಿ ರೈಟ್ ಇರಲಿಲ್ಲ, ಆದರೆ ಇತ್ತೀಚೆಗೆ ಅದಕ್ಕೆಲ್ಲ ಕಾಪಿ ರೈಟ್ ಕೊಡ್ತಾರೆ. ಅಂದರೆ ಅವರು ಯಾವ ಟೈಮಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು. ಅದಕ್ಕೆ ಲಾಂಗ್ ವೀಡಿಯೋಗಳಿಗೆ ನೀವು ಏನಾದರೂ ಈ ಥರ ಮ್ಯೂಸಿಕ್ ಏನಾದರೂ ಹಾಕೋ ಥರ ಇದ್ದರೆ ಹಾಕಲೇಬೇಡಿ, ಆದಷ್ಟು ಸೈಲೆಂಟ್ ಮಾಡಿಬಿಟ್ರೆ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಟೈಮ್ ಬಂದು ಇವಾಗ 1:30. ನಾನು ಜೀರಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಚಪಾತಿ ಇದೆ, ಹಾಗೆ ಮಶ್ರೂಮ್ದು ಗ್ರೇವಿ ಮಾಡಿದ್ನಲ್ಲ ಅದು ಕೂಡ ಇದೆ. ಅದರಿಂದ ರೈಸ್ ಮತ್ತು ಜೀರಿಗೆ ಸಾಂಬಾರಲ್ಲಿ ತಿನ್ನಲಿ ಅಂತೇಳಿ. ಓಕೆ, ಹಾಗೆ ನೀರು ಟ್ಯಾಂಕರ್ ಖಾಲಿಯಾಗಿ ಅಂದರೆ ಟ್ಯಾಂಕರ್ಗೆ ಹೇಳಿ ನಾವು 5 ಡೇಸ್ ಆಯ್ತು. ಇವತ್ತಿಗೆ ಶನಿವಾರ ನಾವು ನೀರಿಗೆ ಹೇಳಿರೋದು, ಇವತ್ತು ಬಂದು ಬುಧವಾರ. 5 ಡೇಸು, ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ, 5 ಡೇಸಿಂದ ನೀರನ್ನ ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ದೀವಿ. ಏಕೆಂದರೆ ಇಲ್ಲಿ 2 ಟ್ಯಾಂಕ್ ಇದೆ ಮತ್ತು ಆ ಕಡೆ 1 ಟ್ಯಾಂಕ್ ಇರೋದ್ರಿಂದ ಹೇಗೋ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ಅವರು ನೀರು ತಂದಾಕಬಾರ್ದು ಅಂತೇನಿಲ್ಲ, ಆದರೆ ಏನಾಗಿದೆ ಇವಾಗ ಅಂದರೆ, ಮಳೆ ಇಲ್ಲದೆ ಇರೋ ಕಾರಣ ನೀರು ಎಲ್ಲೂ ಇಲ್ಲ. ಅವ್ರ ಬೋರ್ಗಳಲ್ಲಿ ನೀರೇ ಇಲ್ವಂತೆ, ಬೇರೆ ಕಡೆಯಿಂದ ಅವರು
ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನಮಗೆ ಅಂದರೆ ನಮಗೆ ಸುಮಾರು ಎಷ್ಟು ವರ್ಷದಿಂದ ಒಂದು 12 ವರ್ಷ ಆಗಿರ್ಬೋದು. 12 ವರ್ಷದಿಂದನೂ ಟ್ಯಾಂಕರ್ ಓಡಿಸ್ತಾ ಇದ್ದೀವಿ ಒಬ್ಬರ ಹತ್ರನೇ. ಬೇರೆ ಕಡೆಯಿಂದ ನೀರನ್ನ ತೊಗೊಬಂದು ನಮಗೆಲ್ಲ ಹಾಕ್ಕೊಡ್ಬೇಕು. ಅದಕ್ಕೆ ಈ ಸರಿ 5 ಡೇಸ್ ಆಗಿದೆ. ಹಿಂಗೆ ಮಳೆ ಏನಾದರೂ ಕೈ ಕೊಟ್ಬಿಟ್ರೆ ಇನ್ನೂ ಕಷ್ಟ ಆಗಿಬಿಡುತ್ತೆ ನೀರಿಗೆ. ಇವಾಗ ಓಕೆ, ಈಗ 5 ಡೇಸು ಇನ್ನು ಇದೇ ಥರ ಆಗಿಬಿಟ್ರೆ ಹೇಗೆ ಕಷ್ಟ ಆಗಿಬಿಡುತ್ತೆ ಮಾತ್ರ ನೀರಿಗೆಲ್ಲ. ಈ ವರ್ಷ ಏನು ಮಳೆನೇ ಇಲ್ಲ, ಆದ್ದರಿಂದ ನೀರಿಗೆಲ್ಲ ಪ್ರಾಬ್ಲಮ್ ಆಗಿದೆ. ಕುಡಿಯೋ ನೀರಿಗೇನು ಪ್ರಾಬ್ಲಮ್ ಆಗಿಲ್ಲ ಈ ವರ್ಷ, ಆದರೆ ಈ ನೀರಿಗೆ ಪ್ರಾಬ್ಲಮ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಳೆ ಬಂದರೆ ಓಕೆ, ಮಳೆ ಬಂದಿಲ್ಲ ಅಂದರೆ ಇನ್ನು ಕಷ್ಟ ಆಗುತ್ತೆ. ಅದಕ್ಕೆ 5 ಡೇಸಿಂದ ನಾವು ನೀರನ್ನ ಆದಷ್ಟು ಕಡಿಮೆ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, 3 ಡೇಸಲ್ಲಿ ಬರ್ತಿತ್ತು, ಸರಿ 5 ಡೇಸ್ ಅಷ್ಟೆ. ಓಕೆ, ಹಾಗೆ ಇಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪು ತೊಗೊಳ್ಳೋಣ ಅಂತೇಳಿ ಬಂದೆ. ಕೆಳಗಡೆ ಚೆನ್ನಾಗಿ ಬಂದಿದೆ, ತೋರಿಸಿದ್ನಲ್ಲ. ಅಲ್ಲಿ ಒಂಥರ ಮಳೆ ಇರಲಿಲ್ಲ, ಆದರೂ ನಾನು ಮೇಲಿಂದ ಹೀಗೆ ತರಕಾರಿ ತೊಳೆಯೋ ನೀರು ಅದು ಇದು ಎಲ್ಲ ಹಾಕಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಇದೇನಕ್ಕೆ ಅಂದರೆ ಈಗ ಮಟನ್ ಸಾರು, ಚಿಕನ್ ಸಾರು ಈ ಥರ ಮಾಡುವಾಗ ಮಾತ್ರ ಒಂದಷ್ಟು ಸೊಪ್ಪನ್ನ ಕಿತ್ಕೊಂಡಿರ್ತೀನಿ ಅಷ್ಟೇ. ಏಕೆಂದರೆ ಈ ಪಲಾವ್ಗೆಲ್ಲ ಇದು ಸಾಕೇ ಆಗೋಲ್ಲ. ಅದರಿಂದ ಬರೀ ಹೀಗೆ ಸಾಂಬಾರಿಗೆ ಮಾತ್ರ ನಾನು ಯೂಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಬಂದಿದೆ, ಇನ್ನೂ ಚೆನ್ನಾಗಿ ಬರುತ್ತೆ. ಆದರೆ ಏನಾಗುತ್ತೆ ಅಂದರೆ ಯಾವತ್ತಾದರೂ ಮಧ್ಯದಲ್ಲಿ ಮಳೆ ಬರುತ್ತೆ ನೋಡಿ, ಅಂಥ ಟೈಮಲ್ಲಿ ಹೆಗ್ಣ ಬಂದುಬಿಟ್ಟು ಅಲ್ಲೆಲ್ಲ ಮಣ್ಣೆಲ್ಲ ತೋಡಿಬಿಡುತ್ತೆ. ಆವಾಗೇನಾಗುತ್ತೆ, ಒಂದಷ್ಟು ಗಿಡ ಒಣಗೋಗ್ಬಿಡುತ್ತೆ, ಆ ರೀತಿ ಆಗಿಬಿಡುತ್ತೆ. ಅದರಿಂದ ಎಷ್ಟು ಬರುತ್ತೆ ಅಷ್ಟು ಬರಲಿ, ಇರುವಷ್ಟು ದಿನ ಇರಲಿ. ಹೀಗೆ ಏನಾದರೂ ಪುದೀನ ಎಲ್ಲ ತಂದಾಗ ಅದ್ರ ಕಡ್ಡಿನೆಲ್ಲ ತೊಗೊಂಡೋಗಿ ಎಲ್ಲ ಹಾಕ್ತಾಯಿರ್ತೀನಿ. ಬಂದರೆ ಬರಲಿ ಅಂತ, ಬರಲೇಬೇಕು ಅಂತೇನಿಲ್ಲ, ಬಂದರೆ ಬರ್ಬೋದೇನೋ ಅಂತ ಒಂದು ಉದ್ದೇಶದಿಂದ ತೊಗೊಂಡೋಗಿ ಹಾಕ್ತಾಯಿರ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದು ಬಂದು ರಾತ್ರಿ ನನ್ನ ಗುಮ್ಮಿ ನೋಡಿ, ನಾನು ತೊಡೆ ಮೇಲೆ ಮಲ್ಕೊಂಡಿರೋದು. ಓಕೆ, ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.